ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 2026-27ನೇ ಸಾಲಿಗೆ SATS ಪೋರ್ಟಲಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಹಾಗೂ ಎಂಟ್ರಿ ಮಾಡುವ ಮೊದಲು ಮುಖ್ಯ ಶಿಕ್ಷಕರಾದರು ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ವಿಡಿಯೋ ಲೆಂತಿಯಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋವನ್ನು ನೋಡಿ ಸಂಪೂರ್ಣವಾದ ನಿಮ್ಮ ಮಾಹಿತಿ ಸಿಗುತ್ತೆ. ಸೊ ಓಕೆ, ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ SATSಗೆ ಸಂಬಂಧಪಟ್ಟಂಥ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಾವೀಗ ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕ್ಬೇಕಂತ ಬಿಟ್ಟಿದ್ದಾರೆ. ಸೊ ಸಡನ್ನಾಗಿ ಹಾಕೋದಲ್ಲ, ಕೆಲವು ಮಾಹಿತಿಗಳನ್ನು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಈ ವರ್ಷ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಸೊ ಏನೆಲ್ಲ ಮಾಹಿತಿಯನ್ನು ನಾವು ತಿಳ್ಕೊಬೇಕು, ಏನೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ನೀವು ಟೆಕ್ಸ್ಟ್ ಬುಕ್ ಹಾಕೋದಕ್ಕೂ ಮೊದಲು ನೀವು ಒಂದಿಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು. ಏನು, ನಿಮ್ಮ ಶಾಲೆಯ ವಿಧ ಯಾವುದು ಎಂಬುದನ್ನು ತಿಳ್ಕೊಬೇಕಾಗುತ್ತೆ. ಅಂದರೆ ಅರ್ಥ, ನಿಮ್ಮದು ಯಾವ ಮಾಧ್ಯಮದ ಶಾಲೆ, ನಿಮ್ಮದು ಬೈಲಿಂಗ್ವೇಲ್ ಇದೆಯಾ, MTIP ಶಾಲೆನ, ECC ಇದೆಯಾ, ಪೂರ್ವ ಪ್ರಾಥಮಿಕ ಶಾಲೆಗಳಿದ್ದಾವೆ, KPSಸಿನ, PMಶ್ರೀನ, ಆದರ್ಶ ವಿದ್ಯಾಲಯನ ಅಥವಾ ಇತರೆ ಇಲಾಖೆ ಅಡಿಯಲ್ಲಿ ನಡೀತಕ್ಕಂಥ ವಿದ್ಯಾಲಯನ. ಸೊ ಹೀಗೆ ಒಂದು ಶಾಲೆಯ ವಿಧವನ್ನು ನೀವು ನಿಮ್ಮ ಒಂದು ಶಾಲೆಯ ವಿಧವನ್ನು ನೀವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಎರಡನೇದೇನಾಗುತ್ತೆ, ತರಗತಿವಾರು ನಿಮ್ಮ ಶಾಲೆಗಳ ಶೀರ್ಷಿಕೆ ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳಬೇಕು. ಸೊ ಈಗ ಆಲ್ರೆಡಿ ಒಂದು 7 ಪುಟದ್ದು ಮತ್ತು 14 ಪುಟದ್ದು 2 ಸುತ್ತೋಲೆಗಳನ್ನು ಕರ್ನಾಟಕ ಪಠ್ಯಪುಸ್ತಕ ಅವರಿಂದ ಬಿಡುಗಡೆ ಮಾಡಲಾಗಿದೆ. ನೀವೇನೇ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟ್ ಹಾಕೋದಕ್ಕೂ ಮೊದಲು ನೀವು ಆ 2 ಸುತ್ತೋಲೆಗಳನ್ನು ಸ್ಪಷ್ಟವಾಗಿ ಓದ್ಕೊಂಡ್ರೆ, 7 ಪುಟದ ಒಂದು ಸುತ್ತೋಲೆಯಲ್ಲಿ ಸ್ಪಷ್ಟವಾದ ಶೀರ್ಷಿಕೆಗಳನ್ನು ಕೊಟ್ಟಿದ್ದಾರೆ, ಸರಿನಾ? ಆ ಶೀರ್ಷಿಕೆಗಳನ್ನು ನೀವು ಅವನ್ನೇ ನಿಮ್ಮ ಶಾಲೆಗೆ ಯಾವುದು ಅನ್ವಯವಾಗುತ್ತೋ ಅಷ್ಟು ಶೀರ್ಷಿಕೆಗಳನ್ನು ಮಾತ್ರ ಒಂದು ಹತ್ರ ಬರ್ಕೊಂಡು ತರಗತಿವಾರು ನೀವು ಸಿದ್ಧ ಮಾಡಿಕೊಂಡ್ರೆ ಜಸ್ಟ್ 5 to 10 ಮಿನಿಟ್ಸ್ ಒಳಗೆ ನೀವು ಇಂಡೆಂಟನ್ನು ಹಾಕಬೇಕಾಗುತ್ತೆ. ಸೊ ನೀವು ನಿಮ್ಮ ಟೈಟಲ್ಸ್ ನೀವು ರೆಡಿ ಮಾಡ್ಕೋಬೇಕಪ್ಪ ಅಂದರೆ ಆ ಒಂದು ಸುತ್ತೋಲೆಗಳನ್ನು ನೀವು ಓದಬೇಕಾಗುತ್ತೆ. ನೆಕ್ಸ್ಟ್ ಮೂರನೇದು, ಕೆಲವು ಪ್ರಸಕ್ತ ವರ್ಷ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ. ಸೊ ಏನೆಲ್ಲ ಬದಲಾವಣೆ ಮಾಡಲಾಗಿದೆ ಅಂದರೆ ನೋಡಿ, ಸ್ಯಾಟ್ಸಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಿದೆಯೋ ಅಷ್ಟಕ್ಕೆ ಬೇಡಿಕೆ ಸಲ್ಲಿಸಲು ಮಾತ್ರ ಅವಕಾಶ ನೀಡಲಾಗಿದೆ. ಅಂದರೆ ನೀವು ಸ್ಯಾಟ್ಸಲ್ಲಿ ಏನಿದೆಯೋ ಅಂಕಿಅಂಶ ತರಗತಿವಾರು ಅಷ್ಟಕ್ಕೆ ಮಾತ್ರ ಬೇಡಿಕೆ ಸಲ್ಲಿಸಲು ಅವಕಾಶ ಇದೆ, ಹೆಚ್ಚಿಗೆ ಹಾಕೋದಕ್ಕೆ ಅವಕಾಶ ಇಲ್ಲ, ಸರಿನಾ? ಕಡಿಮೆ ಹಾಕೋದಕ್ಕೆ ಅವಕಾಶ ಇದೆ, ಬಟ್ ಕಡಿಮೆ ಹಾಕಿದರೆ ಮುಂದೆ ಅದಕ್ಕೆ ಮುಖ್ಯ ಶಿಕ್ಷಕರೇ ಜವಾಬ್ದಾರಿ ಆಗ್ತಾರೆ. ಸೊ ಹಾಗಾಗಿ ಎಷ್ಟಿದೆಯೋ ಅಷ್ಟನ್ನೇ ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ, ಬಟ್ ಹೆಚ್ಚಿಗೆ ಎಂಟ್ರಿ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಹಾಗಾಗಿ ನೀವು ಮೊದಲು ನಿಮ್ಮ ಸ್ಯಾಟ್ಸನ್ನು ಡ್ಯಾಶ್ಬೋರ್ಡಲ್ಲಿ ತರಗತಿವಾರು ಫಿಸಿಕಲಿ ಎಷ್ಟು ಮಕ್ಕಳಿದ್ದಾರೋ ಅಷ್ಟೇ ಮಕ್ಕಳು ಸ್ಯಾಟ್ಸಲ್ಲಿದ್ದಾರಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಫಿಸಿಕಲಿ ಇರ್ತಕ್ಕಂಥ ಮಕ್ಕಳಿಗೂ ಸ್ಯಾಟ್ಸಲ್ಲಿ ಇರ್ತಕ್ಕಂಥ ಅಂಕಿಅಂಶಗೂ ತರಗತಿವಾರು ನಿಮಗೆ ಟ್ಯಾಲಿ ಬಂತಪ್ಪ ಅಂದರೆ ನೀವು ಇಂಡೆಂಟನ್ನು ಎಂಟ್ರಿ ಮಾಡಿ. ಒಂದು ವೇಳೆ ಅಂಕಿಅಂಶ ಏನಾದರೂ ಡ್ಯಾಶ್ಬೋರ್ಡಲ್ಲಿ ತಪ್ಪಾಗಿದ್ದರೆ, ಹೆಚ್ಚು ಕಡಿಮೆ ಆಗಿದ್ದರೆ ಎಲ್ಲಿದೆಯೋ ಅದನ್ನು ಸರಿಪಡಿಸಿಕೊಂಡು ನಂತರ ಇಂಡೆಂಟನ್ನು ನೀವು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅಂಶ ಏನಪ್ಪ ಅಂದರೆ ನೋಡಿ, 2026-27ನೇ ಸಾಲಿಗೆ 1ನೇ ತರಗತಿಗೆ ನೀವು ಬೇಡಿಕೆ ಸಲ್ಲಿಸುವಾಗ ಅದು ಈಗ ಪ್ರಸಕ್ತ ಸಾಲು ಅಂದರೆ ಈಗ 2025-26ನೇ ಸಾಲಿಗೆ ಏನೇ 1ನೇ ಕ್ಲಾಸ್ ಇದ್ದಾವಲ್ಲ ಅದೇ ಸಂಖ್ಯೆಯನ್ನು 26-27ಕ್ಕೂ ಕೂಡ ಅದು ತಗೊಳುತ್ತೆ, ಸರಿನಾ? ಹಾಗಾದರೆ ಇಲ್ಲಿ ಒಂದು ವೇಳೆ ನಿಮಗೆ ಒಂದು ಡೌಟ್ ಬರ್ಬೋದು, ಏನು, ಈ ವರ್ಷ ನಮ್ಮ ಶಾಲೆಯಲ್ಲಿ 0 ಎನ್ರೋಲ್ಮೆಂಟ್ ಇದೆ 1ನೇ ಕ್ಲಾಸಲ್ಲಿ, ಹಾಗಾದರೆ ನೆಕ್ಸ್ಟ್ ಇಯರ್ಗೆ ಅದು ತಗೊಳ್ಳೋಲ್ಲ ಸ್ಯಾಟ್ಸಲ್ಲಿ. ಸೊ ಅದಕ್ಕೆ ಮುಂದೆ ಅವಕಾಶ ಕೊಡ್ಬೋದು, ಅಥವಾ ಅಡಿಷನಲ್ ಇಂಡೆಂಟ್ ಹಾಕೋದಕ್ಕೆ ನೆಕ್ಸ್ಟ್ ಶಾಲೆಗಳು ಓಪನ್ ಆದಾಗ ಬಿಡ್ಬೋದು. ಸದ್ಯಕ್ಕಂತ ಇದಕ್ಕೆ ಅವಕಾಶ ಇಲ್ಲ, ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹಾಗೆ ಕೆಲವು ಶಾಲೆಗಳಿಗೆ, ಫಾರ್ ಎಕ್ಸಾಂಪಲ್ ಫೀಡಿಂಗ್ ಶಾಲೆಗಳು 6ನೇ ತರಗತಿಗೆ ಅಕ್ಕಪಕ್ಕದ LPSಯಿಂದ 5 ಪಾಸಾಗಿ 6ನೇ ತರಗತಿಗೆ ಹೋಗ್ತಾರೆ, ಅವರು ಏನು ಮಾಡಬೇಕಾಗುತ್ತೆ, ಹೆಚ್ಚಿಗೆ ಇಂಡೆಂಟನ್ನು ಹಾಕಬೇಕಾಗುತ್ತೆ. ಅದಕ್ಕೂ ಕೂಡ ಸದ್ಯಕ್ಕೆ ಅವಕಾಶವನ್ನು ಕೊಡಲಾಗಿಲ್ಲ. ಆ ಒಂದು ಪ್ರಸಕ್ತ ಮಾತೃ ಶಾಲೆಯಲ್ಲಿ ಎಷ್ಟು 5ನೇ ಕ್ಲಾಸ್ ಸ್ಟ್ರೆಂತ್ ಇದೆಯೋ ಅದು 6ನೇ ಕ್ಲಾಸಿಗೆ ಅಷ್ಟೇ ತೋರಿಸುತ್ತೆ, ಅವರು ಅಷ್ಟೇ ಹಾಕಬೇಕಾಗುತ್ತೆ. ಎಕ್ಸ್ಟ್ರಾ ಇಂಡೆಂಟ್ ಬೇಕಾದರೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗ್ತದೆ. ನೆಕ್ಸ್ಟು ಆಮೇಲೆ ಅಭ್ಯಾಸ ಪುಸ್ತಕಗಳು ಏನು ಕೊಡ್ತಾರೆ, ಸುಮೇರು, ಸುವೇಗ, ರೈನ್ಬೋ ಅಂತ, ಇವು ಯಾವ ತರಗತಿಗೆ ಕೊಡ್ತಾರಪ್ಪ ಅಂದರೆ 4ರಿಂದ 9ನೇ ತರಗತಿಯ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಈ ಒಂದು ಅಭ್ಯಾಸ ಪುಸ್ತಕವನ್ನು ಕೊಡ್ತಾರೆ. ಸುವೇಗ, ಸುಮೇರು, ರೈನ್ಬೋ ಇವು 3 ಪುಸ್ತಕಗಳು 5ರಿಂದ 9ನೇ ತರಗತಿಗಿವೆ.
ಸುವೇಗ ಸುಮೇರು ರೈನ್ಬೋ ಈ 4ನೇ ತರಗತಿ ಇರೋದಿಲ್ಲ, ಸರಿನಾ? ನೆನ್ಪಿಟ್ಕೊಳ್ಳಿ ಅದೊಂದು. ಅದಾದ ನಂತರ ಈ ಮರುಸಿಂಚನ ಮತ್ತು ಪೂರ್ವ ಪ್ರಾಥಮಿಕ ತರಗತಿಗಳ ಪುಸ್ತಕಗಳಿಗೆ ನೀವು ಇಂಡೆಂಟ್ ಹಾಕೋಂಗಿಲ್ಲ ಇದರಲ್ಲಿ ಸ್ಯಾಟ್ಸಲ್ಲಿ, ಅವು ನೇರವಾಗಿ ಶಾಲೆಗೆ ತಲುಪ್ತವೆ. ನೆಕ್ಸ್ಟು ಅನುದಾನ ರಹಿತ ಶಾಲೆಗಳು ಏನಿದ್ದಾರೆ ಅವ್ರ ಮಾರಾಟ ವಿಭಾಗದಲ್ಲಿ ಅವ್ರ ಬೇಡಿಕೆಯನ್ನು ಹಾಕಬೇಕಾಗುತ್ತೆ. ಸೇಲ್ ಒಂದು ವಿಭಾಗದಲ್ಲಿ ಅವ್ರ ಜೊತೆಗೆ 25% ಪೇಮೆಂಟ್ ಮಾಡಬೇಕಾಗುತ್ತೆ ಈ ವರ್ಷ, ಸರಿನಾ? ನೆಕ್ಸ್ಟು ಈ ದ್ವಿಭಾಷಾ ಮಾಧ್ಯಮದ ಶಾಲೆಗಳೇನಿದ್ದಾವೆ ಅಂದರೆ ಬೈಲಿಂಗ್ವಲ್ ಶಾಲೆಗಳಂತ ಏನು ಕರಿತೀವಿ, ಆ ಬೈಲಿಂಗ್ವಲ್ ಶಾಲೆಗಳು ಈ ವರ್ಷ ಕಡ್ಡಾಯವಾಗಿ 1 to 5th ಅವರು ಇಂಗ್ಲೀಷ್ ಬೈಲಿಂಗ್ವಲಲ್ಲೇ ಹಾಕಬೇಕಾಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಅವರು ಬೇಡಿಕೆ ಹಾಕುವಂತಿಲ್ಲ, ಓಕೆನಾ? ಹಾಕೋದಕ್ಕೂ ಬರೋದಿಲ್ಲ ಅವರಿಗೆ. ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ, ದ್ವಿಭಾಷಾ ಮಾಧ್ಯಮದ ಶಾಲೆಗಳು 1 to 5th 5ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲೇ ಅವರು ಬೇಡಿಕೆ ಹಾಕುವಂತಿಲ್ಲ, ಇಂಗ್ಲೀಷ್ ಮಾಧ್ಯಮದಲ್ಲೇ ಅಂದರೆ ಬೈಲಿಂಗ್ವಲ್ ಭಾಷೆಗಳಲ್ಲೇ ಅವರು ಹಾಕಬೇಕಾಗುತ್ತೆ. ಸೊ ಇದಿಷ್ಟು ಒಂದಿಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಸಮರೈಸ್ ಮಾಡ್ತಾನೆ. ನೀವು ಇಂಡೆಂಟ್ ಹಾಕೋದಕ್ಕಿಂತ ಮೊದಲು 1-2 ಸುತ್ತೋಲೆಗಳನ್ನು ಓದ್ಕೊಳ್ಳಿ. ಆ ಸುತ್ತೋಲೆಗಳನ್ನು ಎಲ್ಲ ಓದಕ್ಕೆ ಹೋಗಬೇಡಿ. ನಿಮ್ಮ ಶಾಲೆಗೆ ಅನ್ವಯವಾಗ್ತಕ್ಕಂಥ ಮಾಹಿತಿಗಳನ್ನು ನೀವು ಒಂದಿಷ್ಟು ಗುರ್ತು ಮಾಡಿಕೊಂಡು ಟೈಟಲ್ಸನ್ನು ರೆಡಿ ಮಾಡಿಕೊಂಡು ತರಗತಿವಾರು ನೀವು ಕೂತ್ಕೊಂಡ್ರೆ ಈ ಒಂದು ಇಂಡೆಂಟನ್ನು ಸುಲಭವಾಗಿ ಹಾಕ್ಬೋದು, ಸರಿನಾ? ಹಾಗಾದರೆ ಬನ್ನಿ ಈಗ ಆನ್ಲೈನಲ್ಲಿ ಯಾವ ರೀತಿ ಇಂಡೆಂಟ್ ಹಾಕೋದು ಅಂತ ನೋಡೋಣ. ಸೊ ಬನ್ನಿ ಹಾಗಾದರೆ SATS ಪೋರ್ಟಲಲ್ಲಿ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಯಾವ ರೀತಿ ಹಾಕಬೇಕು ಅಂತ ಈಗ ನೋಡೋಣ. ಮೊದಲೇದಾಗಿ ನಾವು ನಮ್ಮ SATSಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಸೊ ಈ ರೀತಿ ಮೆನು ಬಾರಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ, ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಕಾಡೆಮಿಕ್ ಇಯರ್ 26-27 ಆಟೋ ಫೆಚ್ ಆಗಿರುತ್ತೆ. ಜಸ್ಟ್ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ಇಲ್ಲಿ ನೋಡ್ಬೋದು ಅಕಾಡೆಮಿಕ್ ಇಯರ್ ಇದೆ. ಈಗ ನಾವು ಒಂದೊಂದೇ ಕ್ಲಾಸ್ ಯಾವ ರೀತಿ ಎಂಟ್ರಿ ಮಾಡುತ್ತಂತ ಹೋಗೋಣ. ಈಗ ಕ್ಲಾಸ್ 1 ಸೆಲೆಕ್ಟ್ ಮಾಡ್ಕೊತೇನೆ. ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊತೇನೆ. ನಿಮ್ಮಲ್ಲಿ ಒಂದಕ್ಕಿಂತ ಹೆಚ್ಚು ಮೀಡಿಯಮ್ಗಳಿದ್ದರೆ ಫಸ್ಟು ಒಂದು ಮೀಡಿಯಮ್ಗೆ ಹಾಕಿ ನಂತರ ಮತ್ತೊಂದು ಮೀಡಿಯಮ್ಗೆ ನೀವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಸೊ ಹಾಕ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲಿ ಏನೆಲ್ಲ ಮಾಹಿತಿ ಡಿಸ್ಪ್ಲೇ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನಾವು ಕ್ಲಾಸ್ 1 ಹಾಕಿದ್ದೇನೆ, ಮೀಡಿಯಮ್ ಕನ್ನಡ ಹಾಕಿದ್ದೇನೆ. ಇಲ್ಲಿ ಅಕಾಡೆಮಿಕ್ ಇಯರ್ ಬಂದಿದ್ದು ನೋಡಿ. ಇಲ್ಲಿ ನೀವು ಯಾವ ಮೀಡಿಯಮ್ಮು ಯಾವ ತರಗತಿ ನೀವು ಸರ್ಚ್ ಕೊಟ್ಟಿರ್ತೀರಿ ಎಂಟ್ರಿ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಥ ಟೈಟಲ್ಸ್ಗಳಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಸೊ ಈಗ ನಾನು ಓಪನ್ ಮಾಡಿರ್ತಕ್ಕಂಥದ್ದು ಗೌರ್ಮೆಂಟ್ ಸ್ಕೂಲು ನಲಿಕಲಿ ಕನ್ನಡ ಮಾಧ್ಯಮದ್ದು. ಸೊ ಅದಕ್ಕೆ ತಕ್ಕಂತೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಏನೆಲ್ಲ ಇರುತ್ತೆ ಅಂತ ನೋಡೋದಾದರೆ, ಸೊ ಮೊದಲನೇ ಕಾಲಮಲ್ಲಿ ಟೈಟಲ್ ನೇಮ್ ಇರುತ್ತೆ. ನೀವು ಯಾವ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ತರಗತಿಗೆ ಸಂಬಂಧಪಟ್ಟಂಥ ಟೈಟಲ್ಸ್ ನೇಮ್ ಬರ್ತವೆ. ನೆಕ್ಸ್ಟ್ ಸಬ್ಜೆಕ್ಟ್ ಹೆಸರು ಬರ್ತವೆ. ಆಮೇಲೆ ಪ್ರೀವಿಯಸ್ ಇಯರ್ ಸ್ಟಾಕ್ ಏನಾದರೂ ಇದ್ದರೆ ತೋರಿಸುತ್ತೆ. ನೆಕ್ಸ್ಟ್ ಎಸ್ಟಿಮೇಟೆಡ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್, ಅಂದರೆ ಈ ವರ್ಷ ನೀವು ಏನು ಇಂಡೆಂಟ್ ಆಗ್ತಿದ್ರಲ್ವ 26-27ನೇ ಸಾಲಿಗೆ ಎಷ್ಟು ಹಾಕಬೇಕು ಅನ್ನೋದನ್ನು ಈ ಸ್ಯಾಟ್ಸಿಂದ ಆಟೋಮ್ಯಾಟಿಕ್ಕಾಗಿ ಇದು ಫೆಚ್ ಆಗಿರುತ್ತೆ. ಇಲ್ಲಿ ಎಷ್ಟಿರುತ್ತೋ ಇದಕ್ಕಿಂತ ಹೆಚ್ಚು ಇಂಡೆಂಟನ್ನು ಹಾಕೋದಕ್ಕೆ ಸದ್ಯಕ್ಕಂತೂ ಅವಕಾಶ ಇಲ್ಲ, ಓಕೆನಾ? ಸೊ ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನೋಡ್ಬೋದು ಎಸ್ಟಿಮೇಟೆಡ್ ಸೇಲ್ ಫ್ರೀ RT ಸ್ಟೂಡೆಂಟು ಒಂದು ಸೇಲು. ಒಂದು ವೇಳೆ ನಿಮ್ಮದು ಶಾಲೆ ಏನಾದರೂ ಅನ್ಎಡೆಡ್ ಶಾಲೆ ಆಗಿದ್ದರೆ ಇಲ್ಲಿ ಸೇಲಲ್ಲಿ ನಿಮ್ಮ ಒಂದು ಸ್ಟ್ರೆಂತ್ ತೋರಿಸುತ್ತೆ. ಇದು ಗೌರ್ಮೆಂಟ್ ಶಾಲೆ ಆಗಿರೋದ್ರಿಂದ ಫ್ರೀ ಕಾಲಮಲ್ಲಿ ತೋರಿಸುತ್ತೆ. RT ಮಕ್ಕಳು ಏನಾದರೂ ಇದ್ದರೆ RT ಮಕ್ಕಳು ಇಲ್ಲಿ ನಂಬರ್ಸನ್ನು ತೋರಿಸುತ್ತೆ. ನೆಕ್ಸ್ಟು ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್, ನಿಮಗೆ ಎಷ್ಟು ಬುಕ್ಸು ರಿಕ್ವೈರ್ಡ್ ಇದೆ, ಸೇಲ್ ಎಷ್ಟಿದೆ, ಫ್ರೀ ಎಷ್ಟಿದೆ, RT ಎಷ್ಟಿದೆ, ನಿಮ್ಮ ಒಂದು ಸಂಬಂಧಪಟ್ಟ ಶಾಲೆಯ ವಿಧದ ಆಧಾರದ ಮೇಲೆ ಈ ಒಂದು ಮಾಹಿತಿ ಅನ್ಫ್ರೀಸ್ ಆಗ್ತಾ ಹೋಗುತ್ತೆ, ಓಕೆನಾ? ನಿಮ್ಮದು ಅನ್ಎಡೆಡ್ ಶಾಲೆ ಆಗಿದ್ದರೆ ಸೇಲ್ ಕಾಲಮು ಓಪನ್ ಇರುತ್ತೆ. ಓಕೆ, ಇದು ಗೌರ್ಮೆಂಟ್ ಶಾಲೆ ಆಗಿರೋದ್ರಿಂದ ಇಲ್ಲಿ ಫ್ರೀ ಕಾಲಮು ಓಪನ್ ಇದೆ. RT ಮಕ್ಕಳೇನಾದರೂ ಇದ್ದರೆ RT ಇದು ಕೂಡ ಇದು ಆಪ್ಷನ್ ಎನೇಬಲ್ ಇರುತ್ತೆ, ಓಕೆ? ನೆಕ್ಸ್ಟ್ ಟೋಟಲ್ ಅಮೌಂಟ್ ಬಂದಿರುತ್ತೆ. ಡಿಸ್ಕೌಂಟ್ ಫಾರ್ ಫ್ರೀ ಆ್ಯಂಡ್ RT ಅಂತ ಇದೆ. ಅಂದರೆ ನೀವು ಫ್ರೀ ಕಾಲಮಲ್ಲಿ RT ಕಾಲಮಲ್ಲಿ ಏನು ಎಂಟ್ರಿ ಮಾಡ್ತೀರಿ ಆ ಒಂದು ಬುಕ್ಸ್ಗಳಿಗೆ 100% ಡಿಸ್ಕೌಂಟ್ ಇದೆ ಅಂತ. ನೆಕ್ಸ್ಟ್ ಅಮೌಂಟ್ ಪೇಯಬಲ್
ಅಂತ ಇದೆ. ಅಂದರೆ ನೀವೇನು ಸೇಲ್ ಯಾರು ಅನ್ಎಡೆಡ್ ಶಾಲೆಯವರು ಸೇಲ್ ಕಾಲಮಲ್ಲಿ ಏನು ಎಂಟ್ರಿ ಮಾಡಿರ್ತೀರಲ್ವ ಅದಕ್ಕೆ ತಕ್ಕಂತೆ ನೀವು ಅಮೌಂಟು ಡಿಸ್ಪ್ಲೇ ಆಗುತ್ತೆ. ಅದರ ಒಂದು 25% ಅಮೌಂಟನ್ನು ನೀವು ಪೇ ಮಾಡಬೇಕಾಗಿರುತ್ತೆ. ಹಾಗಾಗಿ ನೀವು ಅಮೌಂಟನ್ನು ನೀವಲ್ಲಿ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಸೊ ಇದಿಷ್ಟು ನಾವು ಚೆಕ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ. ಈಗ ನಾವು ಇಲ್ಲಿ ಏನು ಫ್ರೀ ಕಾಲಮ್ ಇದೆ ನೋಡಿ, ಇದು ಆಟೋಮೆಟಿಕ್ಕಾಗಿ ಎಷ್ಟು ಮಕ್ಕಳು ಇಲ್ಲಿದೆ ನೋಡಿ, ಎಸ್ಟಿಮೇಟೆಡ್ ಸೇಲ್ ಫ್ರೀ RT ಸ್ಟೂಡೆಂಟ್ ಅಂತ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನಾವಿಲ್ಲಿ ಎಂಟ್ರಿ ಎಲ್ಲಿ ಮಾಡಬೇಕಂದ್ರೆ ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಅಂತ ಇದೆಯಲ್ವಾ ಫ್ರೀ ಕಾಲಮಲ್ಲಿ. ಸೊ ನಿಮಗೆ ಯಾವುದು ನಿಮ್ಮ ಶಾಲೆಯ ವಿಧದ ಆಧಾರದ ಮೇಲೆ ಯಾವುದು ಅನ್ವಯವಾಗುತ್ತೋ ಆ ಒಂದು ಕಾಲಮಲ್ಲಿ ನೀವು ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನೋಡಿ, ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಟೈಟಲ್ ವಾರು ನಾನು ಎಂಟ್ರಿ ಮಾಡ್ತಾ ಹೋಗಿದ್ದೇನೆ, ಸರಿನಾ? ಎಂಟ್ರಿ ಮಾಡಿ ಆದ ನಂತರ ಇಲ್ಲಿ ಕೆಳಗಡೆ 2 ಆಪ್ಷನ್ ಇದೆ, ಸೇವ್ ಮತ್ತು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ. ನೀವು ಮೊದಲಿಗೆ ತಿಳ್ಕೊಳ್ಳಿ, ಏನು ಮಾಡಬೇಕಪ್ಪ ಅಂದರೆ ಪ್ರತಿ ತರಗತಿವಾರು ನೀವು ಜಸ್ಟ್ ಸೇವ್ ಮಾಡ್ತಾ ಹೋಗ್ಬೇಕಷ್ಟೇ. ತರಗತಿವಾರು ಸೇವ್ ಮಾಡ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಒಂದು ತರಗತಿ ಆದ ನಂತರ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟನ್ನು ಕೊಡಬೇಕು. ಅದು ಯಾವಾಗ ಕೊಡಬೇಕಪ್ಪ ಅಂದರೆ ಅದನ್ನ ಕೊನೆಗೆ ಹೇಳ್ತೀನಿ, ಸರಿನಾ? ಜಸ್ಟ್ ನೀವು ಒಂದು ತರಗತಿ ಎಂಟ್ರಿ ಮಾಡಬೇಕು, ಆ ಇಂಡೆಂಟು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಂಡೆಂಟನ್ನು ಹಾಕಬೇಕು. ಜಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ, ಓಕೆನಾ? ಅದು ಶ್ಯೂರ್ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನೋಡ್ಬೋದು ಇಲ್ಲಿ ಸಬ್ಮಿಟೆಡ್ ಡಾಟಾ ಸಕ್ಸಸ್ಫುಲಿ ಬಂತು. ಈಗ 1ನೇ ಕ್ಲಾಸ್ ಮುಗೀತು. ಸೊ ಇದೇ ತರಹ ಈಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ಕೊತೇನೆ, ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ 2ನೇ ತರಗತಿಗೆ ಸಂಬಂಧಪಟ್ಟ ಟೈಟಲ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಸೊ ಇಲ್ಲಿ 2ನೇ ತರಗತಿಗೆ ಸಂಬಂಧಪಟ್ಟ ಟೈಟಲ್ಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಹಾಗೂ ಇಲ್ಲಿ ಏನು ಸ್ಟ್ರೆಂತ್ ಇದೆ, ಎಸ್ಟಿಮೇಟೆಡ್ ಸ್ಟ್ರೆಂತು ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ಜಾಸ್ತಿ ಹಾಕಿದರೆ ಅದು ತೊಗೊಳೋದಿಲ್ಲ. ಬೇಕಾದ್ರೆ ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತೇನೆ ನೋಡಿ. ಎಸ್ಟಿಮೇಟೆಡ್ ಸ್ಟ್ರೆಂತು 6 ಇದೆ, ನಾನು ಜಸ್ಟ್ 7 ಹಾಕ್ತೇನೆ. ಯುವರ್ ರಿಕ್ವೈರ್ಮೆಂಟ್ ಈಸ್ ಮೋರ್ ದನ್ ಎಸೆನ್ಷಿಯಲ್ ಕ್ಲಾಸ್ ಸ್ಟ್ರೆಂತ್, ಪ್ಲೀಸ್ ಕನ್ಫರ್ಮ್ ದ ರಿಕ್ವೈರ್ಮೆಂಟ್ ಅಂತ ಕೇಳುತ್ತೆ. ಓಕೆ ಕೊಟ್ಟರೆ ಅದು 0 ಆಗುತ್ತೆ, ಅಂದರೆ ತೊಗೊಳೋದಿಲ್ಲ ಅಂತ ಅರ್ಥ. ಸೊ ಎಸ್ಟಿಮೇಟೆಡ್ ಸ್ಟ್ರೆಂತ್ ಎಷ್ಟಿದೆಯೋ ಅದೇ ಸ್ಟ್ರೆಂತನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಮುಗೀತು, ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು, ಓಕೆನಾ? ಈಗ 2ನೇ ಕ್ಲಾಸನ್ನ ನಾನು ಸೇವ್ ಮಾಡ್ತಿದ್ದೀನಿ ಅಷ್ಟೇ, ಓಕೆ? ಜಸ್ಟ್ ಸೇವ್ ಮಾಡಬೇಕಷ್ಟೇ. ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನೆಕ್ಸ್ಟ್ ಏನು ಮಾಡ್ತೇನೆ, 3ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ, ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ. ಈಗ 3ನೇ ತರಗತಿಗೆ ಸಂಬಂಧಪಟ್ಟಂಥ ಇಲ್ಲಿ ಟೈಟಲ್ಸ್ಗಳು ಓಪನ್ ಆಗ್ತಾ ಹೋಗ್ತವೆ, ಸರಿನಾ? ಸೊ 3ನೇ ತರಗತಿಗೆ ಸಂಬಂಧಪಟ್ಟ ಟೈಟಲ್ಸು ಮತ್ತು ಎಸ್ಟಿಮೇಟೆಡ್ ಸ್ಟ್ರೆಂತ್ ಎಷ್ಟಿದೆಯೋ ಚೆಕ್ ಮಾಡ್ಕೊಳ್ಳಿ. ನೋಡಿ, ನೀವು ಸ್ಯಾಟ್ಸಲ್ಲಿ ಏನಾದರೂ ಸ್ಟ್ರೆಂತ್ ವೇರಿಯೇಷನ್ ಇದ್ದರೆ ಫಸ್ಟು ನಿಮ್ಮ ಸ್ಟ್ರೆಂತನ್ನು ಅಪ್ಡೇಟ್ ಮಾಡಿಕೊಂಡು ನಂತರ ಇಂಡೆಂಟನ್ನು ನೀವು ಸಲ್ಲಿಸಬೇಕಾಗುತ್ತೆ. ನೋಡಿ, ನಾವೇನು 1 to 5th ಏನು ಇಂಡೆಂಟ್ ಆಗ್ತೀವಲ್ಲ, ಸೊ ನಾವು 1ನೇ ಕ್ಲಾಸ್ ಹಾಕಿ ನಮೂದಿಸಿ ಸರ್ಚ್ ಕೊಟ್ಟಾಗ ನಾವು ಯಾವ ಒಂದು ತರಗತಿ ಯಾವ ಒಂದು ಮಾಧ್ಯಮವನ್ನು ಹಾಕಿ ಸರ್ಚ್ ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟ ಟೈಟಲ್ಸ್ ಮಾತ್ರ ಬರ್ತವೆ, ಬೇರೆ ಯಾವುದು ಅನ್ವಾಂಟೆಡ್ ಟೈಟಲ್ಸು ಬರೋದಿಲ್ಲ. ಯಾವಕ್ಕೆ 1 to 5th. ಆದರೆ 6th ಮೇಲಕ್ಕೆ 6th to 10th ಏನಾಗ್ತವೆ, ಬೇರೆ ಬೇರೆ ಟೈಟಲ್ಸ್ ಎಲ್ಲ ಬಂದಿರ್ತವೆ. ಸೊ ಹಾಗಾಗಿ 6th to 10th ನೀವು ಟೈಟಲ್ಸ್ ಎಂಟ್ರಿ ಮಾಡಬೇಕಾದ್ರೆ ಒಂದಿಷ್ಟು ಬಹಳ ಜಾಗರೂಕತೆಯಿಂದ ಟೈಟಲ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಸರಿನಾ? 1 to 5th ಏನು ಪ್ರಾಬ್ಲಮ್ ಆಗೋಲ್ಲ. ಆಯಾ ತರಗತಿಗೆ ಆಯಾ ಮಾಧ್ಯಮಕ್ಕೆ ಎಷ್ಟೆಷ್ಟು ಬುಕ್ಸ್ಗೂ ಬೇಕು ಅಷ್ಟೇ ಡಿಸ್ಪ್ಲೇ ಆಗ್ತವೆ. ಆದರೆ 6th to 10th ಇದೇನಿದಾವಲ್ಲ, ಸೊ ಬೇರೆ ಬೇರೆ ಬುಕ್ಸ್ ಎಲ್ಲ ಟೈಟಲ್ಸಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ನಿಮ್ಮ ಒಂದು ತರಗತಿ ನೀವು ಯಾವ ಮಾಧ್ಯಮಕ್ಕೆ ಎಂಟ್ರಿ ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳನ್ನು ಮಾತ್ರ ನೀವಿಲ್ಲಿ ಇಂಡೆಂಟ್ ಹಾಕಬೇಕಾಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಈಗ ನೋಡಿ, ನಾನು ಏನು ಮಾಡಿದೆ ಅಂದರೆ 1 to 7th 7 ತರಗತಿಗಳ ಒಂದು ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಹಾಕಿದ್ದೇನೆ. ಕ್ಲಾಸ್ ವೈಸ್ ಎಂಟ್ರಿ ಮಾಡಿ ಸೇವ್ ಅಂತ ಕೊಡ್ತಾ ಬಂದಿದ್ದೀನಿ ಅಷ್ಟೇ. ಸೊ ನೀವು ಈಗಲೂ ಕೂಡ ಫೈನಲ್ ಸಬ್ಮಿಟ್ ಕೊಡೋಕ್ಕೆ ಹೋಗಬೇಡಿ. ಏನು ಮಾಡಿ ಅಂದರೆ ಎಗೇನ್ ನೀವೇನು ಮಾಡಿ ಮತ್ತೆ ಫಸ್ಟ್ನಿಂದ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ನೀವು ಹಾಕಿರ್ತಕ್ಕಂಥ ಟೈಟಲ್ಸು ಇಂಡೆಂಟ್ ಹಾಕಿರ್ತಕ್ಕಂಥ ನಂಬರ್ಸು ಎರಡನ್ನೂ ಕೂಡ ಒಂದು ಸರಿ ಚೆಕ್ ಮಾಡ್ಕೊತಾ ಬನ್ನಿ. ಒಂದು ವೇಳೆ ಮತ್ತೇನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಸರಿ ಮಾಡೋದಕ್ಕೆ ಕೂಡ ಅವಕಾಶ ಇನ್ನೂ ಇದೆ, ಸರಿನಾ? ನೋಡಿ, ಇಲ್ಲಿ ಅಪ್ಡೇಟ್ ಅಂತ ಬಂದಿದೆ ಅಂದರೆ ಅರ್ಥ
ಇನ್ನೂ ನೀವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆ, ಸರಿನಾ? ಓಕೆ, ನೀವು ರೀಚೆಕ್ ಮಾಡಿದ್ರಿ, ಎಲ್ಲ ಸರಿಯಾಯಿತು, ಕ್ಲಾಸ್ ವೈಸು ಸೇವ್ ಕೊಡ್ತಾ ಬಂದಿದ್ದೀರಿ. ಈಗ ನೀವು ಫೈನಲ್ ಸಬ್ಮಿಟ್ ಕೊಡಬೇಕು. ನೆನ್ಪಿಟ್ಕೊಳ್ಳಿ, ಫೈನಲ್ ಸಬ್ಮಿಟ್ ಯಾವಾಗ ಕೊಡಬೇಕು ಅಂತ ಒಂದು ಸರಿ ರಿಪೀಟ್ ಮಾಡ್ತೇನೆ. ಯಾಕಂದರೆ ಒಂದು ಸರಿ ಫೈನಲ್ ಸಬ್ಮಿಟ್ ಕೊಟ್ಟರೆ ತಿರುಗೇನು ಅದನ್ನು ಮತ್ತೆ ಇದು ರಿವರ್ಟ್ ಮಾಡಬೇಕಪ್ಪ ಅಂದರೆ ನೀವು ನಿಮ್ಮ CRPಗೆ ರಿಜೆಕ್ಟ್ ಮಾಡಿಸ್ಬೇಕಾಗುತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ ಬೇಡ. ಅದಕ್ಕೆ ನಾನು ಹೇಳ್ತಾ ಹೋಗ್ತೇನೆ, ಏನು ಮಾಡ್ತೀರಿ, ಮೊದಲನೇದಾಗಿ ನೀವು ಕ್ಲಾಸ್ ವೈಸು ಸೇವ್ ಮಾಡ್ತಾ ಹೋಗಬೇಕು. ನಿಮ್ಮದು 1 to 5th LPS ಶಾಲೆ ಆದರೆ ನೀವು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4, ಕ್ಲಾಸ್ 5 ಈಗ ತರಗತಿವಾರು ಸೇವ್ ಮಾಡ್ತಾ ಹೋಗಿ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಜಸ್ಟ್ ಸೇವ್ ಮಾಡ್ತಾ ಹೋಗಬೇಕು. 5 ತರಗತಿಗಳು ಆದ ನಂತರ ನೀವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮದು HPS ಆಗಿದ್ದರೆ 7 ತರಗತಿಗಳನ್ನು ಸೇವ್ ಮಾಡ್ತಾ ಹೋಗಿ ಕ್ಲಾಸ್ ವೈಸು ಒಂಥರ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ತಪ್ಪಿದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಕೊನೆಗೆ 7 ತರಗತಿ ಆದ ನಂತರ ನೀವು 7ನೇ ತರಗತಿ ಸೇವ್ ಮಾಡ್ತೀರಲ್ವ, ಅದಾದ ನಂತರ ನೀವೇನು ಮಾಡಿ ಈ ಒಂದು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ, ಸರಿನಾ? ಹೈಸ್ಕೂಲರಾದರೂ ಅಷ್ಟೇ 8th, 9th, 10th ಆದ ನಂತರ ಕ್ಲಾಸ್ ವೈಸು ನೀವು ಸೇವ್ ಕೊಡಿ. 10th ಸ್ಟ್ಯಾಂಡರ್ಡ್ ಆದ ನಂತರ ನೀವು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೂ ಒಂದು ನೆನ್ಪಿಟ್ಕೋಬೇಕೇನಪ್ಪ ಅಂದರೆ, ಕೆಲವು ಬೈಲಿಂಗ್ವಲ್ ಶಾಲೆಗಳಿದ್ದಾವೆ. ಅವ್ರು ಏನು ಮಾಡಬೇಕಂದ್ರೆ, ಈಗ 6ನೇ ತರಗತಿಗೆ ಅವ್ರು ಕನ್ನಡ ಮೀಡಿಯಮು ಇರುತ್ತೆ, ಇಂಗ್ಲೀಷ್ ಮೀಡಿಯಮು ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಒಂದು ಮಾಧ್ಯಮವನ್ನು ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಮೊದಲು ಕನ್ನಡ ಮೀಡಿಯಮ್ಗೆ ಹಾಕಿ ನಂತರ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕಾಗುತ್ತೆ. ಓಕೆನಾ? ಇಲ್ಲಿ ಯಾವುದೋ ಒಂದು ಮೀಡಿಯಮ್ ಇದ್ದರೆ ಆ ಒಂದು ಮೀಡಿಯಮ್ ಮಾತ್ರ ಹಾಕಿ. ಸೊ ಇಷ್ಟನ್ನು ಹಾಕ್ಬಿಟ್ಟು ನೀವೇನು ಮಾಡಿ, ಈಗ ತರಗತಿವಾರು ಸೇವ್ ಮಾಡ್ತಾ ಹೋಗಿರಿ. ಈಗ ಫೈನಲ್ ಸಬ್ಮಿಟ್ ಕೊಡ್ತೇನೆ. ಏನು ಮಾಡಬೇಕು, ಇಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೇಗೆ ನಮಗೆ ನೀವೇನು ಇಷ್ಟ ತನಕ ನೀವು ಎಂಟ್ರಿ ಮಾಡಿದ್ರಲ್ವ ಅದರ ಒಂದು ಫುಲ್ ಡೀಟೇಲ್ಸ್ ನಿಮಗೆ ಸಿಕ್ಕೋಗುತ್ತೆ. ತರಗತಿ ವಾರು, ಮೀಡಿಯಮ್ ವೈಸು, ಇಲ್ಲಿ ಕಾಣ್ತಾ ಇದ್ದೀನಿ ಕ್ವಾಂಟಿಟಿ ಆಫ್ ಬುಕ್ ಇಂಡೆಂಟೆಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಕ್ವಾಂಟಿಟಿ ಆಫ್ ಬುಕ್ಸ್ ಇಂಡೆಂಟೆಡ್, ಸೇಲ್ ಎಷ್ಟು ಹಾಕಿದ್ರಿ, ಫ್ರೀ ಎಷ್ಟು ಹಾಕಿದ್ರಿ, RT ಎಷ್ಟು ಹಾಕಿದ್ರಿ ಅಂತ. ಸೊ ಇಲ್ಲಿ ನಿಮಗೆ ಸಿಗುತ್ತೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇಲ್ಲಿ ಫ್ರೀಸ್ ಡಾಟಾ, ರಿಪೋರ್ಟ್ ಅಂತ 2 ಆಪ್ಷನ್ ಇದೆ. ಸೊ ನೀವೇನು ಮಾಡಿ ಅಂದರೆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಪೋರ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಒಂದ್ಸರಿ ಮಾಹಿತಿನೆಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನೀವೇನು ಮಾಡಿ, ಇಲ್ಲಿ ಫ್ರೀಸ್ ಡಾಟಾ ಅಂತ ಇದೆಯಲ್ವ, ಆಗ ಫ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಒಂದು ಸರಿ ಡಾಟಾ ಫ್ರೀಸ್ ಆದರೆ ಅದು ನಿಮ್ಮ CRC ಅಂತ ಹೋಗುತ್ತೆ. ಅವರು ನಿಮ್ಮ ಒಂದು ಇಂಡೆಂಟ್ ಸರಿ ಇದ್ದರೆ ಅವರು ಅಪ್ರೂವ್ ಕೊಡ್ತಾರೆ, ಒಂದು ವೇಳೆ ಮಿಸ್ಟೇಕ್ಸ್ ಇದ್ದರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ಓಕೆನಾ? ಸೊ ಈಗ ನಾನೇನು ಮಾಡ್ತಿದ್ದೇನೆ, ಈಗ ಫ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡ್ತೇನೆ. ಫ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಪ್ಲೀಸ್ ಮೆನ್ಷನ್ ದ ಟೆಕ್ಸ್ಟ್ ಬುಕ್ ಇಂಡೆಂಟ್ ಕ್ವಾಂಟಿಟಿ ಫಾರ್ ಕ್ಲಾಸ್ 8 ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ವಾಂಟ್ ಟು ಫ್ರೀಸ್ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಡಾಟಾ ಸಕ್ಸಸ್ಫುಲಿ ಫ್ರೀಸ್ಡ್ ಅಂತ ಬಂತು. ಸರಿ, ಈಗ ನಿಮ್ಮ ಡಾಟಾ ಫ್ರೀಸ್ ಆಗಿದೆ. ಈಗ ನೀವೇನು ಮಾಡಿ ಅಂದರೆ ಎಗೇನ್ ಸ್ಕ್ರಾಲ್ ಮಾಡ್ತಾ ಬಂದ್ರಿ, ಇಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ, ಆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿರಿ, ನಿಮಗೆ ಮೊಬೈಲಲ್ಲಿ ಈ ಒಂದು ರಿಪೋರ್ಟು ಜನರೇಟ್ ಆಗೋದಿಲ್ಲ. ಸಿಸ್ಟಮಲ್ಲಾದರೆ ನಿಮಗೆ ರಿಪೋರ್ಟು PDF ರೂಪದಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ. ನೋಡಿ, ಈ ರೀತಿಯ ಒಂದು ಇಂಡೆಂಟ್ ಕಾಪಿ ನಿಮಗೆ PDF ರೂಪದಲ್ಲಿ ನಿಮಗೆ ಸಿಗುತ್ತೆ, ಸರಿನಾ? ಸೊ ಇದನ್ನು ನೀವೇನು ಮಾಡಿ, 2 ಕಾಪಿಯನ್ನು ಜೆರಾಕ್ಸ್ ಮಾಡಿಸ್ಬೇಕಾಗುತ್ತೆ. ಒಂದು ಪ್ರತಿಯನ್ನು ನೀವು ಶಾಲೆಗೆ ಇಟ್ಕೋಬೇಕು, ಮತ್ತೊಂದು ಪ್ರತಿಯನ್ನು ನಿಮ್ಮ ಕನ್ಸಲ್ಟೆಂಟ್ CRP ಅವರಿಗೆ ಕೊಡಬೇಕು. ನೀವು ಹಾಕಿದಂಥ ಒಂದು ರಿಪೋರ್ಟ್ ಆಧಾರದ ಮೇಲೆ ಅವರು ಮಾಹಿತಿಯನ್ನು ಚೆಕ್ ಮಾಡಿ, ಅವರ ಹಂತದಲ್ಲಿ ಅವರು ರಿಪೋರ್ಟನ್ನು ಚೆಕ್ ಮಾಡಿ ನಿಮ್ಮ ಮಾಹಿತಿಯನ್ನು ಅಪ್ರೂವ್ ಮಾಡ್ತಾರೆ, ಸರಿನಾ? ಜೊತೆಗೆ ನೀವೇನು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಬೇಕಾದ್ರೆ ಇದೇ ಒಂದು ಇಂಡೆಂಟ್ ಆಧಾರದ ಮೇಲೆ ನಿಮಗೆ ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತದೆ. ಸೊ ಹಾಗಾಗಿ ಇದರ ಒಂದು ಕಾಪಿಯನ್ನು ನೀವು ಶಾಲೆಯಲ್ಲಿ ಕಾಯ್ದಿರಿಸಬೇಕಾಗುತ್ತೆ. ಒಂದು ಕಾಪಿಯನ್ನು ನಿಮ್ಮ ಕ್ಲಸ್ಟರ್ ಹಂತದ ಒಂದು CRP ಅವರಿಗೆ ನೀಡಬೇಕಾಗ್ತದೆ, ಸರಿನಾ? ಸೊ ಇದಿಷ್ಟು ಟೆಕ್ಸ್ಟ್ ಬುಕ್ ಇಂಡೆಂಟ್ ಬಗ್ಗೆ SATS ಅಲ್ಲಿ ಯಾವ ರೀತಿ ಹಾಕಬೇಕು ಮತ್ತು ಗಮನಿಸಬೇಕಾದ ಅಂಶಗಳು ಯಾವ್ಯಾವು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.